ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಕಂದಾಯ ಗ್ರಾಮ ಒಳಗೆ ಇದು ಮಾಡಿದ್ರು. ಇದು ಸರ್ಕಾರಿ ಕಾಲೇಜ್ ಅತಿಕ್ರಮಣದ್ದು ನಾವು ಆಲ್ರೆಡಿ ಸರ್ವೆ ಸಚಿವರು ನಗರ ಪಾಲಿಕೆ ಆಯುಕ್ತರು ಎಲ್ಲರೂ ಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಕೊಟ್ಟರೆ ರೈಲ್ವೆ ಕ್ರಾಸಿಂಗ್ ಈ ಎಲ್ ಸಿಗಳಂತೂ ಏನು ಲೈನ್ ಕ್ರಾಸಿಂಗ್ ಎಲ್ಲದಕ್ಕೂ ಇಲ್ಲಿ ರಾಣಿ ಚೆನ್ನಮ್ಮ ನಾಟಕ ಇದು ಎಷ್ಟೊತ್ತರ ಆಗಬೇಕು. ಈಗ 9 ತಾರೀಕಿಗೆ ಏನ್ ಬರ್ತಾರಲ್ಲ ವಿಜಯಪುರ ಮಹಾನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂದಿರುವ ರಾಣಿ ಚೆನ್ನಮ್ಮ ನಾಟ್ಯ ಮಂದಿರವು 1947ರ ಪೂರ್ವದಲ್ಲಿಯೇ ಭಾರತ ದೇಶದ ಸ್ವಾತಂತ್ರ್ಯ ಚಳವಳಿಗೆ ಭದ್ರ ಬುನಾದಿಯನ್ನು ಹಾಕಿರತಕ್ಕಂಥ ಒಂದು ರಂಗಮಂದಿರ. ಅನೇಕ ಸ್ವಾತಂತ್ರ್ಯ ಚಳವಳಿಗಾರರು ನಾಟಕಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯದ ಸಂದೇಶವನ್ನು ಕೊಟ್ಟಿರತಕ್ಕಂಥ ಅದು ಒಂದು ಪುಣ್ಯ ಮಂದಿರ. ಅನೇಕ ಕಲಾವಿದರಿಗೆ ಜೀವನವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ರಂಗಮಂದಿರ. ಅನೇಕ ಆಸಕ್ತರು ನಾಟಕವನ್ನು ನೋಡಿ ಮನರಂಜನೆ ಪಟ್ಟಿರ್ತಕ್ಕಂಥ ಒಂದು ರಂಗಮಂದಿರ. ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ಶಂಕರ್ ನಾಗ್ ಇರ್ಬೋದು, ಇವತ್ತಿನ ಮೊನ್ನೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಆಗಿದ್ದಂಥ ಉಮಾಶ್ರೀ ಅವರು ಇರ್ಬೋದು, ಅನೇಕ ನಾಡಿನ ಖ್ಯಾತ ರಂಗ ಕಲಾವಿದರು ನಟನೆ ಮಾಡಿರ್ತಕ್ಕಂಥ ರಂಗಮಂದಿರ. ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಚಳವಳಿಗೆ ಒಂದು ಪ್ರೇರಣೆಯಾಗಿರ್ತಕ್ಕಂಥ ರಂಗಮಂದಿರ. ಆ ರಂಗಮಂದಿರದ ಹೆಸರು ಕೂಡ ಸ್ವಾತಂತ್ರ್ಯ ಚಳವಳಿಯ ಬೆಳ್ಳಿ ಚುಕ್ಕಿ, ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಇದೇ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಆಯೇರಿ ಜಂಬಿಗೆಯಲ್ಲಿ ಹುಟ್ಟಿರ್ತಕ್ಕಂಥ ರಾಣಿ ಚೆನ್ನಮ್ಮ. ಆ ಮಹಾತಾಯಿ ಹೆಸರಿನಲ್ಲಿರತಕ್ಕಂಥ ರಂಗಮಂದಿರವನ್ನ ಅತಿಕ್ರಮಣ ಮಾಡುವ ಒಂದು ದುರುದ್ದೇಶದಿಂದ ಬಡ ಕಲಾವಿದರ ಹೊಟ್ಟೆ ಮೇಲೆ ಕಾಲಿಡತಕ್ಕಂಥ ಒಂದು ದುರುದ್ದೇಶದಿಂದ, ಆಸ್ತಿಯನ್ನು ತಮ್ಮ ಸ್ವಂತ ಆಸ್ತಿಯನ್ನು ಆಗಿ ಮಾಡಿಕೊಳ್ಳುವ ಒಂದು ದುರುದ್ದೇಶದಿಂದ, ರಾಜಕೀಯ ಪ್ರೇರಿತ ಉದ್ದೇಶದಿಂದ, ಸಿಟಿ ಮಧ್ಯದಲ್ಲಿರತಕ್ಕಂಥ ಆಸ್ತಿಯನ್ನು ತಮ್ಮ ಪಾಲು ಮಾಡಿಕೊಳ್ಳುವ ಉದ್ದೇಶದಿಂದ ಅದನ್ನೇನ ತಡಿತಾ ಇದಾವಲ್ಲ ದುಷ್ಟ ಶಕ್ತಿಗಳು, ಆ ಶಕ್ತಿಗಳಿಗೆ ಇಲ್ಲಿ ಜಿಲ್ಲಾಡಳಿತ ಕೂಡ ಒಂದು ಸಪೋರ್ಟ್ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ನಮ್ಮದೈತಿ. ಯಾಕಂದ್ರ ಸಾಕಷ್ಟು ಬಾರಿ ಅನುದಾನ ಬಿಡುಗಡೆ ಆಗಿದೆ, ಸಾಕಷ್ಟು ಬಾರಿ ವಿಧಾನಸೌಧದಲ್ಲಿ ಚರ್ಚೆ ಕೂಡ ಆಗಿದೆ, ಹೋರಾಟಗಳಾಗಿದ್ದಾವೆ, ಅನೇಕ ಸಂಘಟನೆಗಳು ಮನವಿ ಕೂಡ ಮಾಡಿದ್ದಾರೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಅದರಿಂದ ಯಾರ ಕಾಣದ ಕೈಗಳದಾರೆ? ಈ ದೇಶದ ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆ ಆಗಿರ್ತಕ್ಕಂಥ ರಂಗಮಂದಿರನೇ ನೀವು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಇನ್ನೇನ್ ಮಾಡ್ತೀರಿ ನೀವು? ರಂಗಭೂಮಿ ಕಲಾವಿದರಿಗೆ ತಮ್ಮ ಹೊಟ್ಟಿ ಪಾಡಿಗಿರ್ಲಾರ್ದೆ ಇವತ್ತವರು ಸಾಯುವ ಪರಿಸ್ಥಿತಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅಂತವ್ರು ಹೊಟ್ಟಿ ಹೊರಿತಕ್ಕಂತ ಕೆಲಸವನ್ನು ನೀವು ಯಾರು ಮಾಡ್ತಾ ಇದ್ರಿ? ಇದ್ರ ಹಿಂದೆ ಉದ್ದೇಶ ಏನೈತಿ? ನಿಮಗೆ ಆಸ್ತಿ ಹೊಡ್ಕೊಳಕ, ರಾಜಕೀಯ ಮಾಡಕ ಬೇರೆ ಕಡೆ ಬೇರೆ ಜಾಗಗಳದಾವ, ರಂಗಮಂದಿರನೇ ಬೇಕಾಗಿತ್ತೇನೆ ನಿಮಗ? ಕೂಡಲೇ ನೀವು ಯಾರಿದ್ದೀರಿ ಅದನ್ನ ಅತಿಕ್ರಮಣ ತೆರವು ಮಾಡ್ರಿ. ಜಿಲ್ಲಾಡಳಿತ ಮತ್ತು ಸರ್ಕಾರ ಬರೀ ನಾವು ಅನುದಾನ ಬಿಡುಗಡೆ ಮಾಡಿ ಒಂದು ಘೋಷಣೆಗಳಾಗಬಾರ್ದ. ಏನು ಮುಖ್ಯಮಂತ್ರಿಗಳು ಬರ್ತಾರಲ್ಲ ಅವತ್ತದು ಭೂಮಿ ಪೂಜೆ ಆಗ್ಬೇಕು. ಒಂದ್ ವೇಳೆ ಭೂಮಿ ಪೂಜೆ ಅವತ್ತದು ಮಾಡುವ ಉದ್ದೇಶ ಇರ್ಲಿಕ್ಕಂದ್ರೆ ಮುಖ್ಯಮಂತ್ರಿಗಳ ಬರುವ ಕಾರ್ಯಕ್ರಮವನ್ನ ನಾವು ಧಿಕ್ಕಾರ ಮಾಡ್ತೇವೆ. ಅದೇನ ಪುತ್ಥಳಿ ಉದ್ಘಾಟನೆ ಮಾಡ್ತಿರಲ್ಲ ಅದನ್ನ ನಾವು ಸ್ವಾಗತ ಮಾಡ್ತೇವೆ, ನಾಮಕರಣ ಮಾಡಕ್ತಿರಲ್ಲ ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಆದ್ರ ಕಲಾವಿದರಿಗೆ ಹೊಟ್ಟಿಗೆ ಜೀವನೋಪಾಯಕ್ಕೆ ಇರ್ತಕ್ಕಂತ ರಂಗಮಂದಿರದ ಅಡಿಗಲ್ಲ ಸಮಾರಂಭವನ್ನು ತಾವು ಮಾಡಬೇಕು. ಮತ್ತು ಹೆಚ್ಚಿನ ಅನುದಾನ ನಾವೇನೀಗ 5 ಕೋಟಿ ರೂಪಾಯಿಯನ್ನು ಬೇಡಿಕೆ ಇಟ್ಟೇವೆ. 5 ಕೋಟಿ ರೂಪಾಯಿಯಲ್ಲಿ ಸುಸಜ್ಜಿತ ರಂಗಮಂದಿರ ಆಗಬೇಕು. ಅಲ್ಲಿ ಕಲಾವಿದರು ಬರ್ಕೊಳ್ಳಕ್ಕೆ ಅಂತಕ್ಕಂಥ ವ್ಯವಸ್ಥೆಗಳ ಉಳ್ಕೊಳ್ಳಕ್ಕೆ ಒಂದು ವ್ಯವಸ್ಥೆ ಆಗಬೇಕು. ಮತ್ತು ಅಲ್ಲಿ ಸಭಾ ಮಂದಿರ ಆಗಬೇಕು, ಎಲ್ಲ ರೀತಿಯಲ್ಲಿ ಕಚೇರಿ ಆಗಬೇಕು. ಅದು ಏನಾಗಿದೆ ಅಂದ್ರೆ ಆಸ್ತಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ, ಅನುದಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವ್ಯಾಪ್ತಿಯಲ್ಲಿ. ಇದು ಮತ್ತೆ ನೀವು ತಾಂತ್ರಿಕ ಸಮಸ್ಯೆಯನ್ನ ಉಂಟು ಮಾಡಬೇಡ್ರಿ. ಅದು ಆಸ್ತಿ, ಅದು ರಂಗಮಂದಿರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಏನಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಸ್ತಿ, ಆ ಆಸ್ತಿ ಅದರ ಹೆಸರಿಗೆ ನೋಂದಣಿ ಆಗಬೇಕು. ಅದು ಸಾರ್ವಜನಿಕ ರಂಗಮಂದಿರ ನಾಟ್ಯ ಮಂದಿರ ಚೆನ್ನಮ್ಮ ನಾಟ್ಯ ಮಂದಿರ ಅಂತ ಆಗ್ಬೇಕು, ಸರ್ಕಾರಿ ಮಂದಿರ ಅಂತ ಆಗ್ಬೇಕು. ಅದ ಮೊದಲು ಉತ್ತಾರಿದಾಗೆ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಆಗ್ಬೇಕು, ಭೂಮಿ ಪೂಜೆ ಆಗ್ಬೇಕು. ಆ ಮೂಲಕ ಏನ್ 10 ವರ್ಷಗಳಲ್ಲಿ ತಾವೇನ್ 10 ವರ್ಷಗಳಿಂದ ಅನ್ಯಾಯ ಮಾಡ್ತಾ ಇದ್ರಲ್ಲ ಆ ಅನ್ಯಾಯಕ್ಕೆ ಮುಕ್ತಿ ಆಗ್ಬೇಕು. ಈ
ನಾಟ್ಯ ಮಂದಿರಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ಆ ದುಷ್ಟ ಶಕ್ತಿಗಳಿಗೆ ಹಿನ್ನಡೆ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸದರಿ ವಿಷಯವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ, ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಗಮನಕ್ಕೆ, ನಗರ ಶಾಸಕರ ಗಮನಕ್ಕೆ ತಂದು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅದು ರಂಗಮಂದಿರ ಆಗಬೇಕಂತಕ್ಕಂಥ ನಾವು ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಒಂದು ವೇಳೆ ನಾವು ರಂಗಮಂದಿರ ಆಗದೆ ಇದ್ರೆ ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನ ನಾವು ಅದನ್ನ ಎಲ್ಲಾ ಕನ್ನಡ ಪರ ಸಂಘಟನೆಗಳಿಗೆ ನಾವು ರಂಗಮಂದಿರ ಹೋರಾಟ ಮಾಡ್ತೀವಲ್ಲ ಅದನ್ನ ನಾವು ವಿರೋಧ ಮಾಡ್ತೇವೆ. ಈ ರಂಗಮಂದಿರ ಉದ್ಘಾಟನೆ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಅಧಿಕೃತ ಪಟ್ಟಿಯಲ್ಲಿ ಆದಷ್ಟು ಬೇಗನೆ ಘೋಷಣೆ ಆಗಲಿ ಅಂತಕ್ಕಂಥ ನಮ್ಮ ಒಂದು ಒತ್ತಾಯ ಆಗಿದೆ. ಅದನ್ನ ಮಾಡ್ಲಿ ಅಂತ ನಾವೊಂದು ಒತ್ತಾಯವನ್ನು ನಮ್ಮ ಎಲ್ಲ ಕಲಾವಿದರ ಪರವಾಗಿ, ಸಂಘಟನೆಗಳ ಪರವಾಗಿ, ನಮ್ಮ ಹೋರಾಟ ಸಮಿತಿ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಲಾಯಪ್ಪ ಇಂಗಳೆ, ಹೋರಾಟಗಾರರು, ವಿಜಯಪುರ. ಆರೋಪ ಮಾಡಿದ್ರಿ, ಅದನ್ನ ತಗೊಳ್ತಾ ಇದ್ದಾರೆ. ಅಲ್ಲಿ ಏನಾಗ್ಯದ, ರಂಗಮಂದಿರ ಅತಿಕ್ರಮಣ ಆದ ನಂತರ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಮಾರ್ಕೆಟ್ ಐತಲ್ಲ, ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಅಂಗಡಿದಾರರು ಅದನ್ನ ಒತ್ತುವರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಬ್ಯಾರೆ ಒಂದು ಧಾರ್ಮಿಕ ವಿಷಯವನ್ನ ಇಟ್ಟುಕೊಂಡು, ಅದ ಬ್ಯಾರೆ ಒಂದು ಕಾಯ್ದೆಯ ಒಂದು ದುರುಪಯೋಗವನ್ನ ಮಾಡಿಕೊಂಡು, ಬ್ಯಾರೆ ಕಾಯ್ದೆ ಅಲ್ಲಕ್ಕಿನ ವಕ್ಫ್ ಕಾಯ್ದೆಯ ದುರುಪಯೋಗವನ್ನ ಮಾಡಿಕೊಂಡು ಕೆಲವು ಹಿತಾಸಕ್ತವಾದಿಗಳು ಆ ಜಾಗವನ್ನ ಅತಿಕ್ರಮಣ ಮಾಡ್ಕೊಳಕತ್ತಾರ. ಜಾಗ ಅದು ಯಾವುದೇ ಒಬ್ಬ ವ್ಯಕ್ತಿ ಇದಲ್ಲ, ಜಾಗ ಅದು ಸರ್ಕಾರಿ ಆಸ್ತಿ, ಅದು ಸಾರ್ವಜನಿಕರ ಆಸ್ತಿ. ಬಿಜಾಪುರ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲ ವೃತ್ತಿ ರಂಗಭೂಮಿ ಕಲಾವಿದರಿಗೆ, ಎಲ್ಲ ಸಾಹಿತಿಗಳಿಗೆ, ಎಲ್ಲ ನಾಟಕ ಕಲಾವಿದರಿಗೆ ಸೇರಿರ್ತಕ್ಕಂತ ಜಾಗ. ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಯ ಜಾಗ ಅಲ್ಲ ಅದು. ನೀವೇನಾರೇ ರಾಜಕೀಯ ಮಾಡೋದ್ರೆ ಬೇರೆ ಕಡೆ ಮಾಡ್ಕೋರಿ. ವೃತ್ತಿ ರಂಗಭೂಮಿ ಕಲಾವಿದರ ಜೋಡಿ, ನಾಟಕ ಕಲಾವಿದರ ಜೋಡಿ, ಸಾಹಿತಿಗಳ ಜೋಡಿ ನೀವು ಏನಾರ ನಾಟಕ ಮಾಡಕ್ ಬಂದ್ರ, ಏನಂದ್ರೆ ಕಲಾವಿದರ ನೀವು ಶೋಷಣೆ ಮಾಡಕ್ ಬಂದ್ರ, ಅವ್ರ ಹೊಟ್ಟೆ ಹೊರಕ್ ಬಂದ್ರ, ನೀವು ರಾಜಕೀಯ ಮಾಡೋದು ಮುಂದಿನ ದಿನಮಾನಗಳಲ್ಲಿ ಕಷ್ಟ ಆಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಾವು ಈ ಮೂಲಕ ಕೊಡ್ತಾ ಇದ್ದೇವೆ. ನೀವ್ ಯಾರಿದ್ದೀರಿ ಅಂತ ಇಡೀ ಬಿಜಾಪುರ ಸಿಟಿಗೆ ಗೊತ್ತದ, ಅದನ್ನ ಸರ್ಕೋಬೇಕು. ತಾವು ಕೂಡ ಈ ರಂಗಮಂದಿರ ಆಗ್ಬೇಕಂತ ತಾವು ಒತ್ತಾಯ ಮಾಡ್ಬೇಕಂತ ನೀವ್ ಯಾರು ಒತ್ತುವರಿ ಮಾಡಿರಲ್ಲ ನಿಮ್ಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ರಾಜಕೀಯ ವ್ಯಕ್ತಿಗಳ ಅದು ಅತಿಕ್ರಮಣ ಅದ. ನಿಮಗೆ ಹೇಳ್ಬೇಕಂದ್ರ ಯಾವುದೇ ಒಂದು ಒತ್ತುವರಿ ಆದ್ರೆ ಯಾರೇ ಸಾಮಾನ್ಯ ಜನಗಳು ಮಾಡೋದಿಲ್ಲ ಅದನ್ನ ಒತ್ತುವರಿ ಅಂತ ದೊಡ್ಡ ಸಿಟಿಯನ್ನ ಆಸ್ತಿ ಒತ್ತುವರಿ ಮಾಡ್ತಾರ, ಅದ್ರ ಹಿಂದೆ ದೊಡ್ಡ ರಾಜಕೀಯ ಶಕ್ತಿ ಇದ್ದಕ್ರೆ ಮಾಡ್ತಿರ್ತಾರೆ. ಆ ಆಸ್ತಿಗೋಸ್ಕರ ಹಿಂದೆ ವಕ್ಫ್ ಹೋರಾಟ ಆದಕ್ರ ನಮ್ಮ ಅರವಿಂದ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ, ಎಲ್ಲ ನಾಯಕರ ನೇತೃತ್ವದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇರಬಹುದು, ಅದು ಇರಬಹುದು, ಮತ್ತು ಸ್ಟೇಡಿಯಂ, ಇದು ನಮ್ಮ ಪೊಲೀಸ್ ಗ್ರೌಂಡ್ ಇರಬಹುದು. ಮೊದಲು ನೀವು ಸರ್ಕಾರಿ ಆಸ್ತಿ ದಂಧದ ವಕ್ಫ್ ತೆಗಿಬೇಕಂತ ನಾವು ಅವಾಗ ನಾವು ಆಗ್ರಹ ಮಾಡಿದ್ರೆ ದೊಡ್ಡ ಮಟ್ಟದ ಹೋರಾಟ ಕೂಡ ಆಗೈತಿ. ಅದು ಈಗಾಗಲೇ ಕೇಂದ್ರ ಮಟ್ಟದಲ್ಲಿ ಅದು ವಕ್ಫ್ ಕಾಯ್ದೆ ಕೂಡ ಆಗೈತಿ, ಬಿಲ್ ಕೂಡ ಪಾಸ್ ಆಗೈತಿ. ಅದ್ ನೀವೇನ್ ಬೇಕಾದ್ ಮಾಡ್ರಿ, ಇದೇನು ರಂಗಮಂದಿರ ವಿಷಯಕ್ಕೆ ಒಂದು ಬಿಟ್ಟು ನೀವು ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ರಿ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ. ಧನ್ಯವಾದ. ಲಾಯಪ್ಪ ಇಂಗಳೆ, ಸಾಹಿತಿಗಳು, ವಿಜಯಪುರ. ಬಿಜಾಪುರ ಜಿಲ್ಲೆ ಗಂಡು ಮೆಟ್ಟಿನ ನಾಡು. ಇಲ್ಲಿ ಕಲಾವಿದರ ಬೀಡು. ಈ ಕಲಾವಿದರ ಬೀಡು ಅಂದ್ರೆ ಇಲ್ಲಿ ಕಲೆಯನ್ನು ತಮ್ಮ ಸ್ವಂತ ಸ್ವರಚನೆಯಾಗಿ ಮಾಡಿ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ರಂಗಮಂದಿರದಲ್ಲಿ ಅಭಿನಯವನ್ನು ಮಾಡಿಸ್ತಿದ್ರು. ಎಂತೆಂಥ ಇಲ್ಲಿ ಕಂಪನಿಗಳು ಬಂದೋಗ್ಯಾವ ಅಂದ್ರೆ ಗುಡಿಗೇರಿ ಕಂಪನಿ ಬಂದೋತು, ಅರಸಿನಗುಡಿ ಕಂಪನಿ ಬಂದೋತು, ದೇಸಾಯಿ ಕಂಪನಿ ಬಂದೋತು. ಇಂಥ ದೊಡ್ಡ ದೊಡ್ಡ ಕಂಪನಿಯವರು ಇಲ್ಲಿ ಒಂದು 100 ದಿನಗಳ ನಾಟಕ ಕೊಡ್ಯಾವು. ಅಂಥ ಒಂದು ನಾಟಕ ಮಂದಿರ ಇವತ್ತು ಏನಾಗೈತಿ ಬಿಜಾಪುರದಾಗ ಅಂದ್ರೆ, ಅದನ್ನು ಹಿಂದಿನ ಒಂದು ಮಹಿಳಾ ಸಚಿವೆ ಆದಂಥ ಉಮಾಶ್ರೀ ಅವರೂ ಕಲಾವಿದರಿದ್ದಾಗ ಅವ್ರಿಗೆ ಹೇಳಿದೆ, ನಾವು ಇದನ್ನು ನೀವು ಡೆಮೊಲಿಷನ್ ಮಾಡಬೇಡ್ರಿ, ಮಾಡಿದರೆ ಅದು ರಂಗಮಂದಿರ ಆಗ್ಬೇಕು ಅಂತ ಹೇಳಿದೆವು. ಹ್ಞೂ ಅಂತೇಳಿ ಡೆಮೊಲಿಷನ್ ಮಾಡಿ ಹೋಗ್ಬಿಟ್ರು. ಅದು ಈಗ ಬೇರೆಯವ್ರ ಕೈವಶ ಆಗೈತಿ. ಯಾಕೆ ಗೇಟ್ ಹಾಕೊಂಡು ಸುಮ್ಮ ಕೂತ್ಬಿಟ್ಟಾರ ಅವರು. ಯಾಕಂದ್ರೆ ಗೇಟ್ ಹಾಕ್ಯಾರ, ಒಂದು ಬೋರ್ಡು ಹಾಕ್ಯಾರ ಅಲ್ಲಿ. ಅದು ಆಗಬಾರ್ದು. ಯಾಕಂದ್ರೆ ಪರಿಸ್ಥಿತಿ ಹೆಂಗೈತೆ ಅಂದ್ರೆ, ಈ ಮಗುವಿನ ಕಳ್ಕೊಂಡು ತಾಯಿ ಹೆಂಗೆ ಮಗುವಿನ ಬಸ್ ಸ್ಟ್ಯಾಂಡ್ನಾಗ ಮತ್ತು ಬಜಾರ್ದಾಗ ಹುಡುಕಾಡ್ತಾಳ, ಹಂಗೆ ಕಲಾವಿದರು ಈ ಥಿಯೇಟ್ರ್ ಕಳ್ಕೊಂಡು ಕೇಸಿಂದ ಆ ಮಗುವಿನ ಕಳ್ಕೊಂಡಂಗೆ ಆಗೈತಿ. ಇವತ್ತು ನೋಡ್ರಿ ಬಡ ಕಲಾವಿದದಾರ, ಅದ್ರ ಮ್ಯಾಗ ಅವ್ರ ಜೀವನ ಆಗ್ಬೇಕು. ವಂಶ ಪರಂಪರೆ ಬಂದಾರ ಅವರು. ಇವತ್ತಲ್ಲ, ಅವರು ಎಷ್ಟೋ ತಲೆಮಾರುಗಳು. ಇವತ್ತು ಆ ರಂಗಮಂದಿರದಲ್ಲಿ ಎಂತೆಂಥ ಕಲಾವಿದರು, ರಾಜು ತಾಳಿಕೋಟೆ ಆಗಿರ್ಬೋದು, ಮತ್ತು ನಮ್ಮ ಗುಡಿಗೇರಿ ಬಸಣ್ಣವರಾಗಿರ್ಬೋದು, ಇವರು ಇಂಥಲ್ಲಿ ಬಂದಂಥ ಕಲಾವಿದರು ಇಂಥ ಒಂದು ರಾಜ್ಯದಲ್ಲೇ ಇದಾಗ್ಯಾರ. ಅಂದ್ರೆ ಇಲ್ಲಿ ಕಲೆಯನ್ನು ಒಂದು ತಯಾರು ಮಾಡುವಂಥ ಒಂದು ಈ ಭೂಮಿದು. ನಾವು ಯಾವ ಬೀಜನ ಹಾಕ್ತೇವೋ, ಯಾವ ಫಲ ಕೊಡುತ್ತೆ ಅಂಥ ಒಂದು ಈ ನಾಟ್ಯ ಮಂದಿರ ಇರೋದು. ಇಂಥ ಒಂದು ನಾಟಕ ಮಂದಿರಕ್ಕೆ ಇವತ್ತು ಏನು ಆಲಕೈತೆ ಅಂದರೆ 10, 12, 15 ವರ್ಷ ಆಯಿತು. ಎಲ್ಲ ಡೆಮೊಲಿಷನ್ ಮಾಡೋದಕ್ಕಿಂತ ಅದು ಏನೇನೋ ಮಾಡಿ ಎಲ್ಲ ಮಾಡ್ಯಾರ. ಈಗ 50 ಲಕ್ಷ ರೂಪಾಯಿನ ಕೊಟ್ಟಾರ. ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಜಾರಿ ಆಗೈತೆ ಅಂತೇಳಿ ಹಿರಿಯ ಕಲಾವಿದರು ಹೇಳಿದರು. ಆದರೂ ನನ್ನ ಅಭಿಪ್ರಾಯ ಏನೈತಿ, ಈ 50 ಲಕ್ಷದಾಗ ಏನಾಕೈತಿ,
ಇವತ್ತು ತಾರತಮ್ಯ ಹೆಂಗಾಗಿದೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ಸರ್ಕಾರ ಇಲ್ಲಿ ಬೆಂಗಳೂರದಾಗ ಗುಬ್ಬಿ ಊರನ್ನ ನಾಟಕ ಕಂಪನಿ ಕಟ್ಟಿದ್ರಿ ಎಷ್ಟು ರೊಕ್ಕ ಹಾಕಿದ್ರಿ ಅಲ್ಲಿ ಅದನ್ನ ಇಲ್ಲಿ ನಮ್ಮ ಈ ಜಿಲ್ಲೆಯ ರಾಜಕಾರಣಿಗೆ ಯಾಕೆ ಗೊತ್ತಾಗಂಗಿಲ್ಲ ಟ್ಯಾಲಿ ಮಾಡ್ರಿ ಒಂದು ಸ್ವಲ್ಪ ಯಾಕಂದ್ರೆ ಅಲ್ಲಿ ಅಂಥ ದೊಡ್ಡದೊಂದು ಅಗದಿ ಹೃದಯ ಭಾಗದಾಗ ಐತಿ ಅದು ಮೆಜೆಸ್ಟಿಕ್ ಹೃದಯ ಭಾಗದಾಗ ಐತಿ ಇದು ಬಿಜಾಪುರ ಜಿಲ್ಲೆಯ ಹೃದಯ ಭಾಗದಾಗ ಇದ್ದಿದ್ದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇನ್ನ ಹೇಳಿದರು ಎಲ್ಲ ಕಲಾವಿದರು ಹೇಳಿದರು ಹೋರಾಟಗಾರರು ಹೇಳಿದರು ನಾವು ಬಸ್ ಎಲ್ಲಾರ್ದಾಗ ಅಲ್ಲಿ ನಾನು 80ನೇ ಇಸ್ವಿಯಿಂದ ನೋಡ್ಲಾಕತ್ತೀನಿ ಹೆಂಗೈತೆ ಅಂದ್ರೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳಿಗೂ ಮತ್ತು ಉತ್ತರ ಕರ್ನಾಟಕದ ರಾಜಕಾರಣಿಗಳು ಹೋಲಿಸಿದ್ರೆ ಇಲ್ಲಿ ಏನಾಗೈತಿ ಅವರಟ್ಟು ಇವ್ರು ಕೆಲಸ ಮಾಡಂಗಿಲ್ಲ ಅಂತ ನನ್ನ ಅಭಿಪ್ರಾಯ ಯಾವುದೇ ವಿಷಯದಲ್ಲಿ ಕಲಾವಿದರನ್ನೂ ನೋಡಂಗಿಲ್ಲ ಇಲ್ಲ ರೈತರನ್ನೂ ನೋಡಂಗಿಲ್ಲ ಹಿಂಗಂದ್ರೆ ಹೆಂಗ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ನಾವು ಯಾರ ಒಂದು ಹೋರಾಟಗಾರ ಹೇಳಿದ ಕೂಡಲೇ ಇಲ್ಲ ಬರೀ ಬಾಯಿಗೆ ಬಂದಂಗೆ ಹೇಳ್ತಾರೆ ದಯವಿಟ್ಟು ನೀವು ತಿಳ್ಕೊಬೇಡ್ರಿ ಇವತ್ತು ಉಸ್ತುವಾರಿ ಸಚಿವರಾಗಿರ್ಬೋದು ಇಲ್ಲ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು ಇನ್ನೊಬ್ಬರು ಉಸ್ತುವಾರಿ ಇದ್ದಾರೆ ಶಿವಾನಂದ ಪಾಟೀಲ್ ಆಗಿರ್ಬೋದು ಇಲ್ಲ ಇಂಡಿ ಯಶವಂತರಾಯಗೌಡರಾಗಿರ್ಬೋದು ಎಲ್ಲರೂ ನೀವು ಕಳಕಳಿ ಇರಬೇಕು ಯಾಕಂದರೆ ಈ ಸದ್ದ ನೀವು 8 ಮತಕ್ಷೇತ್ರದಿಂದ ಬಂದಿರ್ತಿರಲ್ಲ 8 ಮಂದಿಗೆ ಕಲಾವಿದರ ಬಗ್ಗೆ ಕಿಂಚಿತ ಇರಲಿ ಯಾಕಂದ್ರೆ ಕಲೆ ಹೆಂಗೈತೆ ಅಂದ್ರೆ ನಾವು ಇವತ್ತು ರೀಲ್ಸ್ ಆದ ನೋಡ್ತೇವೆ ಅದನ್ನು ನಮ್ಮ ಕಣ್ಣಿಗೆ ಮತ್ತು ಮನಸ್ಸಿಗೆ ತೃಪ್ತಿ ಕೊಡಂಗಿಲ್ಲ ನಾವೇನಲ್ಲಿ ಕೂತು ಬೈಟೇಕಿ ನೋಡ್ತೇವಲ್ಲ ನಿಜವಾದ ಕಲೆಯನ್ನು ಹೊರ ಹೊಮ್ತಾರಲ್ಲ ಕಲಾವಿದರು ಎದರ ಬದ್ರ ಆಕೈತೆ ಅವ್ರಿಗೆ ನಮ್ಗೆ ಈ ಸ್ಕ್ರೀನ್ ಮ್ಯಾಗ ಬರೋದೇ ಬೇರೆ ನೋಡೋದೇ ಬೇರೆ ಜೀವಂತ ಕಲೆಯನ್ನು ಕೊಂದವರು ರಾಜಕಾರಣಿಗಳು ಮತ್ತು ಕೆಲವೊಂದು ಅಧಿಕಾರಿಗಳು ಇವತ್ತು ನನಗೆ ಈ ಜಿಲ್ಲಾಡಳಿತ ಆಗಲಿ ಇಲ್ಲ ಮಹಾನಗರ ಪಾಲಿಕೆ ಅವ್ರಲ್ಲಿ ಹೆಂಗೆ ಮಾಡ್ಲಾಕತ್ಯಾರ ಅಂದ್ರೆ ಅದನ್ನು ಕೊಲಾಪ್ಸ್ ಮಾಡ್ಲಾಕತ್ಯಾರ ಸರಿಯಾಗಿ ನೋಡೋಲ್ರು ಅಂಥ ಒಂದು ಪರಿಸ್ಥಿತಿ ಮಾಡಬೇಡ್ರಿ ಮುಂದೆ ಹಿಂಗೆ ಮಾಡ್ಕೋತವಾರ ಕಲಾವಿದರು ನೀವು ಎಷ್ಟು ಮರ ಮಲಗಿಸ್ತಿರಲ್ಲ ದಯವಿಟ್ಟು ಹೇಳ್ತೀನಿ ಅವ್ರ ಶಾಪ್ ನಿಮ್ಗೆ ತಟ್ಟಲಾರ್ದ ಹೋಗೋದಿಲ್ಲ ಮತ್ತು ಈ ಹೋರಾಟಗಾರ ಶಾಪ್ ನಿಮ್ಗೆ ತಪ್ಪಲಾರ ಹೋಗೋದಿಲ್ಲ ಇಂಥ ಪರಿಸ್ಥಿತಿ ಇದೆ ಚಿತ್ರಮಂದಿರ ಎಲ್ಲಾರೇನೆ ಕಲಾವಿದರು ಒಂದು ಅಲ್ದಾರ್ಥ ಪ್ರದೇಶ ಈಗ ಏನಾಗಿದೆ ಗೊತ್ತನ್ರಿ ಇಲ್ಲಿ ಈ ಸದ್ಯ ಎಲ್ಲೋ ಒಂದು ಕಡೆ ಹೋಗ್ತಾರೆ ಜಮೀನ್ದಾರ್ ತೆಗಿ ಇಲ್ಲಿ ಬಿಜಾಪುರ ಸುತ್ತಮುತ್ತ 4 ಕಿಲೋಮೀಟರ್ 5 ಕಿಲೋಮೀಟರ್ ಹೋಗ್ತಾರೆ ಅವ್ರು ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ ಒಂದು ದಿನಕ್ಕೆ 5,000 ಕೊಡಂದ್ರೆ ಒಬ್ಬ ಬಡ ಕಲಾವಿದ ನಾಟಕ ಕಂಪ್ನಿ ಮಾಲಕ್ ಎಲ್ಲಿಂದ ಕೊಡಬೇಕು ಇವತ್ತು ಒಂದು ನಾಟಕ ನಡೆದೈತಿ ಅಂದ್ರೆ ಸುಮಾರು ಅಲ್ಲಿ 15ರಿಂದ 20 ಫ್ಯಾಮಿಲಿ ಇರ್ತಾವೆ ಅವರಿಗೆಲ್ಲ ಊಟ ಕೊಟ್ಟು ಅವ್ರಿಗೆಲ್ಲ ಇರ್ಲಕ್ಕೆ ಆಶ್ರಯ ಕೊಟ್ಟು ಇಷ್ಟೆಲ್ಲ ಮಾಡಿಕೆಸಿಂದ ದಿನಕ್ಕೆ 5,000 ರೂಪಾಯಿ ಅವ್ರಿಗೆ ಬಂದಿದ್ದು ಕೊಟ್ಟರೆ ಕಲಾವಿದರಿಗೆ ಏನಕ್ಕೆ ಕೊಡಬೇಕು ಅವ್ರು ದುಡ್ದಂಥ ದುಡಿಮೆ ಏನು ಕೊಡೋದು ಅದಕ್ಕೆ ದಯವಿಟ್ಟು ಏನು ನಾಟಕ ಮಂದಿರದಿಂದ ಕಲಾವಿದರು ಸಾಯ್ಲಾಕತ್ಯಾರ ನಾಟಕ ಕಂಪ್ನಿಯವರು ಸಾಯ್ಲಾಕತ್ಯಾರ ಅದಕ್ಕೆ ಈ ಟೆಂಡರ್ ಮಾಡ್ಲಿಕ್ಕೆ ಇಲ್ಲಿವರೆಗೇನೋ ಅದನ್ನು ಹಂಗೆ ಕೆಡಿದ್ರು ಯಾಕಂದ್ರೆ ಇಲ್ಲಿ ಕಾಣದ ಕೈಗಳು ಭಾಳ ಆಡ್ಲಾಕತ್ತಾವು ಯಾರ್ಯಾರೋ ಎಲ್ಲೆಲ್ಲಿ ಹೋಗ್ತಾರೆ ಏನೋ ಮಾಡ್ತಾರೆ ಅವರು ಏನು ಮಾಡ್ಲಾಕತ್ಯಾರ ಕಲಾವಿದರನ್ನ ಎಲ್ಲರೂ ಕುಡುಕಿಸಿ ಕೊಲೆ ಮಾಡ್ಲಾಕತ್ತೀರಿ ಮಾಡಬೇಡ್ರಿ ದಯವಿಟ್ಟು ಹೇಳ್ತೀನಿ ನಗರದ ನಿವಾಸಿ ಅನಿಲ್ ಕಡೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 15 ವರ್ಷದಿಂದ ನಾಟ್ಯ ಮಂದಿರ ಇಲ್ಲಾರದನ್ನ ಎಲ್ಲ ಜನರಿಗೆ ಭಾಳ ತೊಂದರೆ ಆಗ್ಯದ ಯಾಕಂದ್ರೆ ಬಡ ಕಲಾವಿದರು ಅದಾರ ಅವ್ರಿಗೆ ಉಪಜೀವನ ಹೊಂದ್ಬೇಕಂದ್ರೆ ಭಾಳ ಕಷ್ಟ ಆಗ್ಬಿಟ್ಟೈತಿ ಅವ್ರ ಎದೇ ಕಲಾವನ್ನು ಮಾಡಿ ಅವ್ರು ಉಪಜೀವನ ಹೊಂದ್ಕೋದ್ರು ಅದನ್ನ ಮಹಾನಗರ ಪಾಲಿಕೆಯವ್ರ ಅದನ್ನ ಕಟ್ಟಡ ಕೆಡಿದಾರ 15 ವರ್ಷ ಆಯ್ತು ಈ ಪುನಃ ನಿರ್ಮಾಣ ಮಾಡ್ತಂತ ಹೇಳಿದಾರೆ ನಮ್ಮ ಜಿಲ್ಲಾ ಶಾಸಕರಾಗಲಿ ಜಿಲ್ಲಾ ಸಚಿವರಾಗಲಿ ಯಾರೂ ಮಾಡಕ್ ತಯಾರಿಲ್ಲ ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಧಿವೇಶನದಾಗ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ಯಾರ ಅದಕ್ಕೆ ಏನಾಗ್ಯದ ಬಿಡುಗಡೆ ಮಾಡ್ಕೊಂಡು ಬೇರೆದವ್ರು ಕಬ್ಜಾ ತಗೊಳಕತ್ತಾರ ಅದನ್ನ ಆ ಜಾಗ ಅದಂಗೆ ಆಗಬಾರ್ದು ತೊಗೊಂಡಾರ ಅದಕ್ಕೆ ಅದನ್ನ ತೆರವುಗೊಳಿಸಿ ತಕ್ಷಣ ನಾಳೆ ಮುಖ್ಯಮಂತ್ರಿಗಳು 9 ತಾರೀಕಿಗೆ ಬರಾಕತ್ತಾರ ಆ ಬರೋ ಟೈಮ್ದಾಗ ಮುಖ್ಯಮಂತ್ರಿ ಕಾರ್ಯಕ್ರಮದಾಗ ಇದು ಒಂದು ಅಳವಡಿಸ್ಕೋಬೇಕು ನಾಳೆ 9 ತಾರೀಕಿಗೆ ಕಾರ್ಯಕ್ರಮದಾಗ ಭೂಮಿ ಪೂಜೆ ಮತ್ತು ಕಟ್ಟಡ ಪೂಜೆಯನ್ನು ಮುಖ್ಯಮಂತ್ರಿಗಳು ನೆರವೇರಿಸಿಕೊಡ್ಬೇಕು ಮುಖ್ಯಮಂತ್ರಿ ಟೂರಿಸ್ಟ್ ಕಾರ್ಯಕ್ರಮದ ಅದಕ್ಕೆ ಹಾಕಬೇಕು ಇಲ್ಲಾಂದ್ರೆ ಏನಕ್ಕೆ ಭಾಳ ತೊಂದರೆ ಆಕತ್ತೆ ಇದು 50 ಲಕ್ಷ ಅಲ್ಲಂಗದ ಇನ್ನೊಂದು 50 ಲಕ್ಷ ರೂಪಾಯಿ ಕೊಡ್ಬೇಕು 1 ಕೋಟಿ ರೂಪಾಯಿ ಆಧಾರದ ಕೆಲಸ ಆಕತಿ ಇಲ್ಲಾಂದ್ರೆ ಏನಾಗಿದೆ ಈ ಬಡ ಕಲಾವಿದರ ಬೀದಿ ಬೀಳಾಕತ್ತಾರ ಇದು ಜಿಲ್ಲಾಡಳಿತ ಏನಾಗಿದೆ ಕಣ್ಣು ಮುಚ್ಚಿ ಕೂತ್ಬಿಟ್ಟದ ಯಾರೋ ಅದನ್ನ ಜಾಗ ತಗೊಂಡು ಹೋಗ್ತಾರ ಅಲ್ಲಿ ಯಾರೋ ಬಂದು ಇದು ಮಾಡ್ತಾರ ಅಲ್ಲಿ ಭಾಳ ಸಮಸ್ಯೆ ಆಗ್ತದೆ ಯಾಕಂದ್ರೆ ನಾವೆಲ್ಲ ಸಣ್ಣವರಿದ್ದಾಗ ನಾಟಕ ನೋಡಕ್ ಬರ್ತಿದ್ರು ರಾತ್ರಿ ಬಸ್ ತಪ್ಪಿತಪ್ಪ ಅಂದ್ರೆ ಅಲ್ಲಿ ನಾಟಕ ನೋಡಕ್ ಹೋಗಿದ್ದೆವು ಯಾಕಂದ್ರೆ ಬಸ್ ಇರ್ತಿದ್ವು ಊರಿಗೆ ಹೋಗ್ಲಾಕ ಆ ನಾಟಕ ನೋಡಿ ಹೊತ್ತು ನೋಡಿ ಮುಂಜಾನೆ 6ಕ್ಕೆ ಹೋಗಿದ್ದೆವು ಅದು ಎಲ್ಲ ಹೋಗ್ಬಿಟ್ಟದ ಎಲ್ಲೆಲ್ಲೇ ಹೋಗಿ ದೂರ 2 ಕಿಲೋಮೀಟರ್ ದೂರ ಹಾಕಾರ ಯಾರಿಗೂ ನೋಡಕ್ ಆಗೋದಿಲ್ಲ ನಾಟಕ ಮಾಡೋದು ಪಾಪ ಏನಾಗ್ಯದ ಕೈ ಸುಟ್ಕೊಳಕತ್ತಾವ ನಾಟಕ ಮಾಡಿಸಿದ ಕೈಲಿ ಯಾಕಂದ್ರೆ ಭಾಳ ಕಷ್ಟ ಐತಿ ಬದುಕೋದು ಅದಕ್ಕೆ ದಯವಿಟ್ಟು ಸರ್ಕಾರ ಇದನ್ನ ವಿಶೇಷ ಪ್ರಕರಣ ಪರಿಗಣಿಸಿ ಈ ನಾಳೆ ಮುಖ್ಯಮಂತ್ರಿಗಳು ಬರುವ ಕಾರ್ಯಕ್ರಮದ ಈ ಪಟ್ಟಿ ಒಳಗೆ ಇದೊಂದು ಕಾರ್ಯಕ್ರಮ ಅಳವಡಿಸಿಕೊಂಡು ಈ ಭೂಮಿ ಪೂಜೆ ನಿರ್ವಹಿಸಿ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡ್ಕೊಳ್ತೇವೆ ದಯವಿಟ್ಟು ಇದನ್ನ ಮಾಡ್ಬೇಕಂತೇಳಿ ನಾವೆಲ್ಲರೂ ಮಾಡ್ಬೋದು.